ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಸಚಿವ ಸಂಪುಟ ಪ್ರಹಸನ ಅಂತ್ಯವಾಗಿದೆ. ಇಲ್ಲಿ 20 ಸ್ಥಾನವನ್ನ ತುಂಬಬಹುದು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪೂರ್ಣ ಸಂಪುಟ ಅಸ್ತಿತ್ವಕ್ಕೆ ಬರುವಂತದ್ದು ಕಾಣಿಸ್ತಾ ಇದೆ ಲಕ್ಷಣ. ಈಗ ಉಳಿದಿರುವಂತದ್ದು 24 ಸಚಿವ ಸ್ಥಾನಗಳು. ಆ 24 ಸಚಿವ ಸ್ಥಾನಗಳನ್ನ ತುಂಬುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಒಂದು ಬಿಕ್ಕಟ್ಟನ್ನ ಶಮನ ಮಾಡಿದ್ದಾರೆ. ಹತ್ತತ್ರ ಒಂದು 20 ವರ್ಷ ಆದ್ಮೇಲೆ ಅಂತ ಕಾಣಿಸುತ್ತೆ ಪೂರ್ಣ ಸಂಪುಟ ಒಂದು ಅಸ್ತಿತ್ವಕ್ಕೆ ಬರ್ತಾ ಇರುವಂತದ್ದು. ಯಾವಾಗ್ಲೂ ಕೂಡ ಯಾರೇ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಇಲ್ಲಿ ಮೇನ್ ಆಗಿ ಪೂರ್ಣವಾಗಿ 34 ಸಚಿವ ಸ್ಥಾನಗಳನ್ನ ಕೂಡ ಭರ್ತಿ ಮಾಡ್ತಾ ಇರ್ಲಿಲ್ಲ. ಒಂದ್ 2-3 ಸ್ಥಾನವನ್ನಾದ್ರೂ ಖಾಲಿ ಬಿಟ್ಟಿರೋರು. ಅದರಲ್ಲೂ ಸ್ಪೆಷಲ್ ನೀವು ಲಾಸ್ಟ್ ಗವರ್ಮೆಂಟ್ ಅಂತೂ ನೋಡ್ಬಿಟ್ರೆ ಒಂದು 5-6 ಸಚಿವ ಸ್ಥಾನವನ್ನ ತುಂಬಲಿಕ್ಕೆ ಆಗ್ಲಿಲ್ಲ ಕೊನೆವರೆಗೂ ಕೂಡ. ಅವರಿಗೆ 6-7 ಸಚಿವ ಸ್ಥಾನವನ್ನ ಹಂಗೆ ಬಿಟ್ಟಿದ್ರು. ಬಟ್ ಈಗ ಸಿದ್ದರಾಮಯ್ಯನವರು 34 ಸಚಿವ ಸ್ಥಾನಗಳನ್ನ ಕೂಡ ತುಂಬುವಂತ ನಿಟ್ಟಿನಲ್ಲಿ ಹಾಗೆ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ನಿರ್ಧಾರವನ್ನ ಮಾಡಿ 34 ಸಚಿವರು ಕೂಡ ಈಗ ಪೂರ್ಣ ಸಂಪುಟ ಅಸ್ತಿತ್ವಕ್ಕೆ ಬರುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ನಾಳೆ ಬೆಳಗ್ಗೆ 11:45ಗೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ರಾಜಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಾಗುತ್ತೆ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಪಟ್ಟಿಗೆ ಖರ್ಗೆಯಿಂದ ಅಂತಿಮ ಮುದ್ರೆಯನ್ನ ಕೂಡ ಕೊಡಲಾಗಿದೆ. ನಾಳೆ 24 ಸಚಿವರ ಪ್ರಮಾಣ ವಚನ ಬಹುತೇಕ ಖಚಿತ. ಪ್ರಮಾಣ ವಚನವನ್ನ ಬೋಧಿಸಲಿದ್ದಾರೆ ರಾಜ್ಯಪಾಲರಾಗಿರುವಂತ ತಾವರ್ ಚಂದ್ ಗೆಹ್ಲೋಟ್ ಅವರು. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಕೊಟ್ಟಂತ ಲಿಸ್ಟ್ ಅನ್ನ ಪರಿಷ್ಕರಿಸಿ ಅಂತಿಮ